ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ನಾಗಮಣಿ ಕೆಎನ್, ಸಹಾಯಕ ಪ್ರಾಧ್ಯಾಪಕಿಯಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು KGF ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ರಿಗಾರ್ಡಿಂಗ್ LIFO ಮೆಥಡ್, ದಟ್ ಈಸ್ ಲಾಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್. Meaning of LIFO method means this is the method of material issues to the production department in the reverse order of purchase. That is, materials are issued first from the previous lot. That is, on the basis of last in first out. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾವು ಯಾವ ಮೆಟೀರಿಯಲ್ಸ್ ನ ಲಾಸ್ಟ್ ಅಲ್ಲಿ ಪರ್ಚೇಸ್ ಮಾಡಿರ್ತೀವೋ ಅದನ್ನ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಫಸ್ಟ್ ಇಶ್ಯೂ ಮಾಡಬೇಕು. ಅದನ್ನ ನಾವೇನಂತ ಕರಿತೀವಿ? LIFO ಮೆಥಡ್ ಅಂತ ಕರಿತೀವಿ. First problem. This problem has given in the year June 2008 for section C. Following is the history of receipts and issues of raw material in Nitin Limited during April 2008. The information is given for April 2008 for Nitin Limited. First transaction April 1st, opening balance 500 units at rupees 25 per unit. This we have to enter in the balance column. And April 3rd, issued 70 units. This we have to enter in the issue column. Again, April 4th, issued 100 units. April 8th, issued 80 units. These two also we have to enter in the issues column. Next, April 13th, purchased 200 units at rupees 24.50 per unit. So this we have to enter in the receipts column. Next, April 14th, return of surplus 15 units at rupees 24 per unit. Return of surplus means, for example, ನಾವು ಏನಾದ್ರು ಜಾಸ್ತಿ ಏನಾದ್ರು ಅವ್ರಿಗೆ ರಿಕ್ವೈರ್ಮೆಂಟ್ ಗಿಂತ ಜಾಸ್ತಿ ಏನಾದ್ರು ಇಶ್ಯೂ ಮಾಡಿದ್ರೆ ಅದರಲ್ಲಿ ಇರೋ ಸರ್ಪ್ಲಸ್ ನ ಮತ್ತೆ ವಾಪಸ್ಸು ಸ್ಟೋರ್ಸ್ ಗೆ ಕಳಿಸ್ತಾ ಇದ್ದಾರೆ. ಸೊ ಇದನ್ನ ನಾವೇನಂತ ಟ್ರೀಟ್ ಮಾಡ್ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಅಂತ ಟ್ರೀಟ್ ಮಾಡ್ಬೇಕು. ನೆಕ್ಸ್ಟ್, April 16 issued 180 units. April 20th, purchased 240 units at rupees 24.40 per unit. April 24th, issued 304 units. April 25th, purchased 320 units at rupees 24.3 per unit. April 26th, issued 112 units. April 27th, return of surplus 12 units at rupees 24.50 per unit. So this return of surplus also we should treat it as purchase. April 28th, purchase 100 units at rupees 25 per unit and paid freight charges rupees 200. ನೋಡಿ ಇಲ್ಲಿ ನಾವು ಪರ್ಚೇಸ್ ಮಾಡಿರೋದು 100 ಯೂನಿಟ್ಸ್, ರೇಟ್ ಬಂದ್ಬಿಟ್ಟು 25. 100 into 25 ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಅಮೌಂಟ್ ಸಿಗುತ್ತೆ 2500. Again we have to add freight charges to that. This entire calculation I have shown at the end of the problem in the working note. The stock verification reveals that on the 15th April 2008 there was a shortage of 5 units. ಅವಾಗ ಸ್ಟೋರ್ಸ್ ಅಲ್ಲಿ ಏನ್ ಮಾಡ್ತಾರೆ? ಸ್ಟಾಕ್ ವೆರಿಫಿಕೇಶನ್ ಮಾಡ್ತಾ ಇರ್ತಾರೆ. ಎಕ್ಸಸ್ ಇದೆಯಾ, ಶಾರ್ಟೇಜ್ ಇದೆಯಾ ಮೆಟೀರಿಯಲ್ಸ್ ಅಂತ ಹೇಳ್ಬಿಟ್ಟು 15th April ಸ್ಟಾಕ್ ವೆರಿಫಿಕೇಶನ್ ಮಾಡಿದರೆ ಅವಾಗ ಅವ್ರಿಗೆ ಶಾರ್ಟೇಜ್ ಬಂದಿದೆ 5 ಯೂನಿಟ್ಸ್. 5 ಯೂನಿಟ್ಸ್ ಶಾರ್ಟೇಜ್ ಬಂದಾಗ, ಶಾರ್ಟೇಜ್ ಅಂತ ಕೊಟ್ರೆ ನಾವೇನಂತ ಮಾಡ್ಬೇಕು? ಇಶ್ಯೂ ಅಂತ ಟ್ರೀಟ್ ಮಾಡ್ಬೇಕು. ಅಕಸ್ಮಾತ್ ಏನಾದ್ರೂ ಎಕ್ಸಸ್ ಅಂತ ಕೊಟ್ಟಿದ್ರೆ ಅದನ್ನ ಪರ್ಚೇಸ್ ಅಂತ ಟ್ರೀಟ್ ಮಾಡ್ಬೇಕು. ಅಂಡ್ ಆನ್ 27th April 2008 another shortage of 8 units. Again on 27th ಸ್ಟಾಕ್ ವೆರಿಫಿಕೇಶನ್ ಮಾಡಿದರೆ ಅದರಲ್ಲಿ 8 ಯೂನಿಟ್ಸ್ ಶಾರ್ಟೇಜ್ ಬಂದಿದೆ. ಸೊ ಶಾರ್ಟೇಜ್ ಅಂತ ಹೇಳಿದ್ರೆ ನಾವು ಇಶ್ಯೂ ಅಂತ ಟ್ರೀಟ್ ಮಾಡಬೇಕು. ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಸ್ಟೋರ್ಸ್ ಲೆಡ್ಜರ್ ಅಂಡರ್ LIFO ಮೆಥಡ್, ದಟ್ ಈಸ್ ಲಾಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್. ನೋಡಿ ಇಲ್ಲಿ ನಾವು ಸ್ಟೋರ್ಸ್ ಲೆಡ್ಜರ್ ಅಕೌಂಟ್ ನ ಪ್ರಿಪೇರ್ ಮಾಡ್ತಾ ಇದೀವಿ ಫಾರ್ ದ ಮಂತ್ ಆಫ್ April 2008. Which method we are following? LIFO method we are following. ಏನೇನು ಕಾಲಮ್ಸ್ ಬೇಕು ಈ LIFO ಮೆಥಡ್ ಮಾಡ್ಬೇಕಾದ್ರೆ? ಡೇಟ್, ಪರ್ಟಿಕ್ಯುಲರ್ಸ್, ರೆಸಿಪ್ಟ್ಸ್, ಇಶ್ಯೂಸ್, ಬ್ಯಾಲೆನ್ಸ್. ಸೊ ಡೇಟ್ ಕಾಲಮ್ ಅಲ್ಲಿ ಡೇಟ್ಸ್ ಎಂಟ್ರಿ ಮಾಡ್ತೀವಿ, ಪರ್ಟಿಕ್ಯುಲರ್ಸ್ ಅಲ್ಲಿ
ಓಪನಿಂಗ್ ಬ್ಯಾಲೆನ್ಸ್, ಕ್ಲೋಸಿಂಗ್ ಬ್ಯಾಲೆನ್ಸ್, ಇಶ್ಯೂ ಮಾಡಿದೀವ, ಪರ್ಚೇಸ್ ಮಾಡಿದೀವ ಅದನ್ನೆಲ್ಲ ಎಂಟರ್ ಮಾಡ್ತೀವಿ. ರೆಸಿಪ್ಟ್ಸ್ ಅಲ್ಲಿ ಯೂನಿಟ್ಸ್, ರೇಟ್, ಅಮೌಂಟ್ ಅಂದ್ರೆ ಎಷ್ಟು ಯೂನಿಟ್ಸ್ ನ ಪರ್ಚೇಸ್ ಮಾಡಿದೀವಿ, ಯಾವ ರೇಟ್ಗೆ ಪರ್ಚೇಸ್ ಮಾಡಿದೀವಿ, ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಅಮೌಂಟ್ ಎಷ್ಟು ಬರುತ್ತೆ ಅಂತ ಎಂಟರ್ ಮಾಡ್ತೀವಿ. ಇಶ್ಯೂಸ್ ಅಲ್ಲಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಎಷ್ಟು ಯೂನಿಟ್ಸ್ ನ ಇಶ್ಯೂ ಮಾಡಿದೀವಿ, ಯಾವ ರೇಟ್ಗೆ ಇಶ್ಯೂ ಮಾಡಿದೀವಿ, ಟೋಟಲ್ ಅಮೌಂಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ದೆನ್ ದ ಲಾಸ್ಟ್ ಒನ್ ಇಸ್ ದ ಬ್ಯಾಲೆನ್ಸ್. ನಮ್ಮ ಹತ್ರ ಎಷ್ಟು ಬ್ಯಾಲೆನ್ಸ್ ಇದೆ, ಪರ್ಚೇಸ್ ಮಾಡಿದಾಗ ಎಷ್ಟು ಬ್ಯಾಲೆನ್ಸ್ ಇರುತ್ತೆ, ಮತ್ತೆ ನೆಕ್ಸ್ಟ್ ಡೇಟ್ಗೆ ಇಶ್ಯೂ ಮಾಡಿದಾಗ ಎಷ್ಟು ಬ್ಯಾಲೆನ್ಸ್ ಇರುತ್ತೆ, ಯೂನಿಟ್ಸ್ ಎಷ್ಟಿರುತ್ತೆ, ಯಾವ ರೇಟ್ದು ಬ್ಯಾಲೆನ್ಸ್ ಇದೆ, ಅಮೌಂಟ್ ಎಷ್ಟಿದೆ ಅಂತ ನಾವು ಇದರಲ್ಲಿ ಎಂಟರ್ ಮಾಡ್ತೀವಿ. ಫಸ್ಟ್ ಒನ್ ಈಸ್ ಏಪ್ರಿಲ್ 1 ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಓಪನಿಂಗ್ ಬ್ಯಾಲೆನ್ಸ್ 500 units at ₹25 per unit. Date we have to enter under particulars. ಓಪನಿಂಗ್ ಬ್ಯಾಲೆನ್ಸ್ ಬರೀಬೇಕು. ನಾವು ಡೈರೆಕ್ಟ್ ಆಗಿ ಬ್ಯಾಲೆನ್ಸ್ ಕಾಲಮ್ ಅಲ್ಲಿ ಎಂಟರ್ ಮಾಡ್ತೀವಿ. ಯಾಕೆಂದ್ರೆ ನಮಗೆ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಇದು ಪರ್ಚೇಸ್ ಅಲ್ಲ, ಇಶ್ಯೂ ಅಲ್ಲ, ಓನ್ಲಿ ಬ್ಯಾಲೆನ್ಸ್. ಅದಕ್ಕೆ ಬ್ಯಾಲೆನ್ಸ್ ಕಾಲಮ್ ಅಲ್ಲಿ ಎಂಟ್ರಿ ಮಾಡಬೇಕು. ಎಷ್ಟಿದೆ? 500 units at the rate of 25 per unit. 500 into 25, 12,500 is the amount. Next, April 3rd issued 70 units. So under particulars we have to write issued. Next, receipts ಅಲ್ಲಿ ಏನು ಎಂಟರ್ ಮಾಡಲ್ಲ, ಡೈರೆಕ್ಟ್ ಆಗಿ ನಾವು issues ಗೆ ಹೋಗ್ತೀವಿ. 70 units ಅಂತ ಬರೀತೀವಿ ಯೂನಿಟ್ಸ್ ಕಾಲಮ್ ಅಲ್ಲಿ. ಯಾವ ರೇಟ್ಗೆ ನಾವು ಇಶ್ಯೂ ಮಾಡ್ತಾ ಇದೀವಿ, ನಾವು ಪ್ರೀವಿಯಸ್ ಡೇಟ್ ಬ್ಯಾಲೆನ್ಸ್ ನೋಡ್ಬೇಕು. ಪ್ರೀವಿಯಸ್ ಡೇಟ್ ಈಸ್ 1st April, ಅದರಲ್ಲಿ ಬ್ಯಾಲೆನ್ಸ್ ನೋಡ್ಬೇಕು. ಇಲ್ಲಿ ಬಂದ್ಬಿಟ್ಟು ಓನ್ಲಿ ಒನ್ ಬ್ಯಾಲೆನ್ಸ್ ಈಸ್ ದೇರ್, ದಟ್ ಈಸ್ 500 units at the rate of 25. ಸೊ ಇದೇ ರೇಟ್ಗೆ ನಾವು ಇಶ್ಯೂ ಮಾಡಬೇಕು. ಸೊ ಇಲ್ಲಿ 25 ಇದೆ, ಅದೇ 25 rupees ಇಲ್ಲಿ ಹಾಕೊಂಡಿದೀವಿ. 70 units into 25 rupees ಅಂದ್ರೆ 1750 ಬರುತ್ತೆ. For each and every transaction we have to write the balance. Out of this 500 units, issued to the production department is 70 and the balance available is 430. That is 500 minus 70, 430 and the rate is 25. 430 into 25, 10,750 ಬರುತ್ತೆ. Next, 4th April issued 100 units. Again on 4th April they have issued 100 units. Issues column ಗೆ ಹೋಗ್ಬೇಕು. Units 100. ರೇಟ್ ಅಗೇನ್ ಪ್ರೀವಿಯಸ್ ಡೇಟ್ದು ಬ್ಯಾಲೆನ್ಸ್ ನೋಡಿ. ಇಲ್ಲಿ ನಾನು ಎಲ್ಲದಕ್ಕೂ ಬೇರೆ ಬೇರೆ ಕಲರ್ಸ್ ಕೊಟ್ಟಿದ್ದೀನಿ, ಅಂದ್ರೆ ಯಾವ್ಯಾವ ಡೇಟ್ಗೆ ಎಷ್ಟೆಷ್ಟು ಬ್ಯಾಲೆನ್ಸ್ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಆನ್ April 3rd ದ ಬ್ಯಾಲೆನ್ಸ್ ವಾಸ್ 430. ಔಟ್ ಆಫ್ ದಿಸ್ 430 ದೇ ಹ್ಯಾವ್ ಟು ಇಶ್ಯೂ 100 units ಟು ದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಒಂದೇ ಬ್ಯಾಲೆನ್ಸ್ ಇರೋದ್ರಿಂದ ಅದ್ರಲ್ಲಿ ಏನಿದೆಯೋ ಅದನ್ನೇ ಇಶ್ಯೂ ಮಾಡಬೇಕು. ರೇಟ್ ಇನ್ನು 25 rupees ಇದೆ. 25 rupeesಗೆ ನಾವು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ತಾ ಇದ್ವಿ. 100 into 25, 2500. ಮತ್ತೆ ಬ್ಯಾಲೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. 430 ಅಲ್ಲಿ 100 ನ ಇಶ್ಯೂ ಮಾಡಿದೀವಿ, ರಿಮೈನಿಂಗ್ ಈಸ್ 330. ರೇಟ್ ಸೇಮ್ ಬರುತ್ತೆ 25. 330 into 25, 8250. ನೆಕ್ಸ್ಟ್, ಆನ್ April 8th issued 80 units. Again they have issued to the production department on April 8th. 80 units. Again we have to see the previous balance. Only one balance is there. Okay, ಈ 330 ಅಲ್ಲಿ 80 ನ ನಾವು ಇಶ್ಯೂ ಮಾಡ್ತೀವಿ. ರೇಟು ಸೇಮ್ 25 rupees ಹಾಕೊಂತೀವಿ. 80 into 25, 2000 rupees. Again we have to write the balance. 330 minus 80, 250 ಬರುತ್ತೆ. ರೇಟ್ is 25. 250 into 25, 6250. Then April 13th purchase 200 units at ₹24.50 per unit is there. Under particulars we should write purchased. How many units? 200 units. Rate is 24.50. 200 into 24.50, 4900 ಬರುತ್ತೆ. Again we have to write the balance. Previous date balance ಬಂದ್ಬಿಟ್ಟು 250 at the rate of 25 ಇದೆ, ಅದನ್ನ ಸೇಮ್ ಬರಿಬೇಕು ಫಸ್ಟ್. ನೆಕ್ಸ್ಟ್ ಪರ್ಚೇಸ್ ಮಾಡಿದೀವಿ 200 at the rate of 24.50, ಅದನ್ನು ಬ್ಯಾಲೆನ್ಸ್ ಅಲ್ಲಿ ತೋರಿಸಬೇಕು. ನೆಕ್ಸ್ಟ್, April 14th ರಿಟರ್ನ್ ಆಫ್ ಸರ್ಪ್ಲಸ್ 15 units at ₹24 per unit. ನಾವು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಇಶ್ಯೂ ಮಾಡಿರ್ತೀವಿ ಮೆಟೀರಿಯಲ್ಸ್,
ಅದರಲ್ಲಿ ಸರ್ಪ್ಲಸ್ ಇದೆ ಅಂತ ಹೇಳ್ಬಿಟ್ಟು ಅಗೇನ್ ದೇ ಹ್ಯಾವ್ ರಿಟರ್ನ್ ಟು ದ ಸ್ಟೋರ್ಸ್. ಹೌ ಮೆನಿ ಯೂನಿಟ್ಸ್? 15 ಯೂನಿಟ್ಸ್ ನ ರಿಟರ್ನ್ ಮಾಡಿದ್ದಾರೆ. ಅದನ್ನ ನಾವ್ ಏನಂತ ಟ್ರೀಟ್ ಮಾಡಬೇಕು? ಪರ್ಚೇಸ್ಡ್ ಅಂತ ಟ್ರೀಟ್ ಮಾಡಬೇಕು. ಸೊ receipts ಅಲ್ಲಿ 15 units and rate is also given 24. 15 into 24, 360. Again we have to write the balance. On April 13, ಎರಡು ಬ್ಯಾಲೆನ್ಸ್ ಇದೆ. 250 at the rate of 25, 200 at the rate of 24.5. ಸೊ ಇವೆರಡನ್ನು ಫಸ್ಟ್ ಇಲ್ಲಿ ಬರೀಬೇಕು. Again the new purchase is ಎಷ್ಟು? 15 at the rate of 24. ಅದನ್ನು ನಾವು ಇಲ್ಲಿ ಎಂಟರ್ ಮಾಡಬೇಕು. ನೆಕ್ಸ್ಟ್ April 15th. ನೋಡಿ ಎಲ್ಲ ಡೇಟ್ಸ್ ಆದ್ಮೇಲೆ ಲಾಸ್ಟ್ ಅಲ್ಲಿ ನಮಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಒಂದು ಕೊಟ್ಟಿದ್ದಾರೆ. ದ ಸ್ಟಾಕ್ ವೆರಿಫಿಕೇಶನ್ ರಿವೀಲ್ಸ್ ದಟ್ ಆನ್ ದ 15th April 2008 ದೇರ್ ವಾಸ್ ಎ ಶಾರ್ಟೇಜ್ ಆಫ್ 5 ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಸ್ಟಾಕ್ ವೆರಿಫಿಕೇಶನ್ ದೇ ಹ್ಯಾವ್ ಡನ್ ಇನ್ ದ ಸ್ಟೋರ್. ಆ ಸ್ಟಾಕ್ ವೆರಿಫಿಕೇಶನ್ ಮಾಡ್ಬೇಕಾದ್ರೆ ಅವ್ರಿಗೆ ಶಾರ್ಟೇಜ್ 5 ಯೂನಿಟ್ಸ್ ಬಂದಿದೆ ಅಂತ ಹೇಳ್ತಾರೆ. ವಿ ಹ್ಯಾವ್ ಟು ಟ್ರೀಟ್ ದಟ್ ಶಾರ್ಟೇಜ್ ಆಸ್ ಇಶ್ಯೂಡ್. ಸೊ April 15th issued 5 units, that is shortage. So whenever we are going to issue, we have to see the previous date balance, and remember we are following the LIFO method. LIFO method means last in first out method. ಲಾಸ್ಟ್ ಅಲ್ಲಿ ಯಾವ್ದನ್ನ ಪರ್ಚೇಸ್ ಮಾಡಿರ್ತೀವೋ ಅದನ್ನ ನಾವು ಇಶ್ಯೂ ಮಾಡ್ತೀವಿ. ಯಾವ್ದು ಲಾಸ್ಟ್? ಇಲ್ಲಿ 3 ಬ್ಯಾಲೆನ್ಸಸ್ ಇದೆ. 250 at the rate of 25, 200 at the rate of 24.5 and 15 at the rate of 24. ಲಾಸ್ಟ್ ಬ್ಯಾಲೆನ್ಸ್ ಯಾವ್ದಿರೋದು? 15 at the rate of 24. ಯಾವ ರೇಟ್ಗೆ ಅವರು ಇಶ್ಯೂ ಮಾಡಬೇಕು? ಈ 24 ಇದೆ ಲಾಸ್ಟ್ ಬ್ಯಾಲೆನ್ಸ್ ಇರೋದು. ಓಕೆ, ಔಟ್ ಆಫ್ ದಿಸ್ 15 only 5 units we are issuing. So 5 units, the rate is 24. Multiply ಮಾಡಿದ್ರೆ ನಿಮಗೆ 120 ಸಿಗುತ್ತೆ. Again we have to write the balance. ನೋಡಿ first balance as it is we are writing 250 at the rate of 25. Next 200 at the rate of 24.50. Next the third balance 15 units ಇದೆ. Out of this 15 units issued to the production department is 5. The balance is 10. That is 15 minus 5 is 10. The rate is 24. Multiply 10 into 24 to 40. On April 16th, issued 180 units is there. See the previous date balance April 15, 250 at the rate of 25 and 200 at the rate of 24.5 and 10 at the rate of 24 is there. We need to follow the LIFO method, last in first out method. Last balance ಯಾವ್ದಿದೆ ಅಂತ ನೋಡಿ. Last balance on April 15th 10 units at the rate of 24 ಇದೆ. ಅದನ್ನ ಫಸ್ಟ್ ನಾವು ಇಲ್ಲಿ ಬರಿಬೇಕು. 10 into 24 240 ಆಗುತ್ತೆ. But we have to issue 180 units. 180 ಅಲ್ಲಿ ಲಾಸ್ಟ್ ಡೇಟ್ಗೆ ಬ್ಯಾಲೆನ್ಸ್ ಇದೆ 10 units ಇತ್ತು. ಅದನ್ನ ಫಸ್ಟ್ ಇಶ್ಯೂ ಮಾಡಿದ್ವಿ. ರಿಮೈನಿಂಗ್ 180 minus 10 170. ಮತ್ತೆ ನೋಡಿ ಬ್ಯಾಲೆನ್ಸ್ ಇರೋದು ನಮಗೆ 200 at the rate of 24.50 ಇದೆ. ಅದರಲ್ಲಿ ನಾವು 170 ಇಶ್ಯೂ ಮಾಡಬೇಕು. 170 units at the rate of 24.50. ಈ 170 ಯಾವ ರೀತಿ ಬಂತು? 180 ಇಶ್ಯೂ ಮಾಡಬೇಕು, ಅದರಲ್ಲಿ 10 ಇಶ್ಯೂ ಮಾಡಿದ್ವಿ, ರಿಮೈನಿಂಗ್ 170. Then we have to write the balance here. First balance on April 15th 250 units at the rate of 25 ಇತ್ತು, ಅದನ್ನ as it is ಬರ್ತಿದೀವಿ. The second balance 200 units ಇತ್ತು. Out of the 200 units, we issued 170. The balance is 30. 200 units minus 170 ಅಂತ ಹೇಳಿದ್ರೆ ನಮಗೆ 30 units ಬರುತ್ತೆ. The rate is 24.50. 30 at the rate of 24.50, 735 will come. And the third balance 10 units at the rate of 24 ಇದೆ April 15th ಅಲ್ಲಿ. ಆ 10 ನ ನಾವು ಇಲ್ಲಿ ಆಲ್ರೆಡಿ ಇಶ್ಯೂ ಮಾಡಿದೀವಿ, ಮತ್ತೆ ಬ್ಯಾಲೆನ್ಸ್ ಅಲ್ಲಿ ತೋರಿಸಬಾರ್ದು. ನೆಕ್ಸ್ಟ್ April 20th, purchase 240 units at rupees 24.40. So
ರೆಸಿಪ್ಟ್ಸ್ ಅಲ್ಲಿ ನಾವು ಬರೀಬೇಕು 240 ಯೂನಿಟ್ಸ್ 24.40 ಮಲ್ಟಿಪ್ಲೈ ಮಾಡಿದ್ರೆ 5856 ಬರುತ್ತೆ. ಅಗೈನ್ ವಿ ಶುಡ್ ರೈಟ್ ದ ಬ್ಯಾಲೆನ್ಸ್. ಆನ್ April 16th ಎರಡು ಬ್ಯಾಲೆನ್ಸ್ ಇದೆ, 250 at the rate of 25 and 30 units at the rate of 24.50. ಆ ಎರಡೂ ಬ್ಯಾಲೆನ್ಸ್ ನ ಫಸ್ಟ್ ಬರೀಬೇಕು. ಮತ್ತೆ ಇಲ್ಲಿ ನ್ಯೂ ಬ್ಯಾಲೆನ್ಸ್ ಆನ್ April 20th ದಟ್ ಈಸ್ 240 ಯೂನಿಟ್ಸ್ ನ ಪರ್ಚೇಸ್ ಮಾಡಿದೀವಿ ಅಟ್ ದ ರೇಟ್ ಆಫ್ 24.40 ಅದನ್ನು ಬರೀಬೇಕು. ನೆಕ್ಸ್ಟ್ April 24th issued 304 units. ಸೊ 304 ಯೂನಿಟ್ಸ್ ನ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಗೆ ಇಶ್ಯೂ ಮಾಡಬೇಕು. ಸೊ ಯಾವ ರೇಟ್ ಗೆ ಇಶ್ಯೂ ಮಾಡಿದ್ದಾರೆ ಅಂತ ನಾವು ನೋಡ್ಬೇಕು. ಸೊ ವಿ ಆರ್ ಫಾಲೋಯಿಂಗ್ ದ LIFO ಮೆಥಡ್, ದಟ್ ಈಸ್ ಲಾಸ್ಟ್ ಇನ್ ಫಸ್ಟ್ ಔಟ್. ಲಾಸ್ಟ್ ಬ್ಯಾಲೆನ್ಸ್ ಯಾವ್ದಿದೆ ನೋಡಿ, April 20th 240 ಯೂನಿಟ್ಸ್ ಅಟ್ ದ ರೇಟ್ ಆಫ್ 24.40 ಅದನ್ನ ಫಸ್ಟ್ ಇಶ್ಯೂ ಮಾಡಬೇಕು. ನೆಕ್ಸ್ಟ್ ಬಟ್ ನಾವು ಇಶ್ಯೂ ಮಾಡ್ಬೇಕಾಗಿರೋದು 304 ಯೂನಿಟ್ಸ್, ಲಾಸ್ಟ್ ಬ್ಯಾಲೆನ್ಸ್ ಇದೆ 240, ಅದಕ್ಕೆ ಫಸ್ಟ್ ಅದನ್ನ ಇಶ್ಯೂ ಮಾಡಿದ್ವಿ. ಬ್ಯಾಲೆನ್ಸ್ ಇನ್ನೂ ಇಶ್ಯೂ ಮಾಡಬೇಕು. ಸೀದಾ ನೆಕ್ಸ್ಟ್ ಪ್ರೀವಿಯಸ್ ಬ್ಯಾಲೆನ್ಸ್ 30 ಯೂನಿಟ್ಸ್ ಅಟ್ ದ ರೇಟ್ ಆಫ್ 24.50 ಅದನ್ನು ಇಶ್ಯೂ ಮಾಡಬೇಕು. 30 ಯೂನಿಟ್ಸ್ ಅಟ್ ದ ರೇಟ್ ಆಫ್ 24.50. ಈ 304 ಅಲ್ಲಿ we have to deduct 240 and 30. The balance is 34. ಇನ್ನು 34 ಯೂನಿಟ್ಸ್ ಬ್ಯಾಲೆನ್ಸ್ ಇದೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಗೆ ಇಶ್ಯೂ ಮಾಡೋದಿಕ್ಕೆ. ಸೊ 240 ಇಶ್ಯೂ ಮಾಡಿದೀವಿ, ಈ 30 ಯೂನಿಟ್ಸ್ ಇಶ್ಯೂ ಮಾಡಿದೀವಿ. One more balance is there, 250 at the rate of 24. So ಈ 250 ಅಲ್ಲಿ we have to issue 34 at the rate of 25. Next balance ಬರೀಬೇಕು ನೋಡಿ. ಇದು ಈ 250 ಅಲ್ಲಿ ನಾವು 34 ಯೂನಿಟ್ಸ್ ನ ಇಶ್ಯೂ ಮಾಡಿದೀವಿ. The balance is 260. 250 minus 34 216. ನೆಕ್ಸ್ಟ್ ಈ 30 ನ ನಾವು ಇಶ್ಯೂ ಮಾಡಿದೀವಿ, ಈ 240 ಇಶ್ಯೂ ಮಾಡಿದೀವಿ. ನೆಕ್ಸ್ಟ್ April 25th purchase 320 units at rupees 24.30. So receipts column ಅಲ್ಲಿ ಬರೀಬೇಕು 320 units and 24.30 is the rate. Multiply, we will get 7,776. Again we have to write the balance. Previous date balance only one is there, that is 216 at the rate of 25. That first we have to write. Next 25th March ಪರ್ಚೇಸ್ ಮಾಡಿದೀವಿ 320 ಯೂನಿಟ್ಸ್ ಅಟ್ ದ ರೇಟ್ ಆಫ್ 24.30 ಅದನ್ನು ಬರೀಬೇಕು ಬ್ಯಾಲೆನ್ಸ್ ಅಲ್ಲಿ. ನೆಕ್ಸ್ಟ್ April 26th issued 112 units. So we are following the LIFO method. We have to see previous date balance. So previous date balance ಅಲ್ಲಿ there are two balances are there, 216 at the rate of 25 and 320 at the rate of 24.30. ಲಾಸ್ಟ್ ಇನ್ ಫಸ್ಟ್ ಔಟ್ ಅಂತ ಹೇಳಿದ್ರೆ ಲಾಸ್ಟ್ ಪರ್ಚೇಸ್ ಮಾಡಿರೋದನ್ನ ಫಸ್ಟ್ ಇಶ್ಯೂ ಮಾಡ್ತೀವಿ. ಸೊ ಲಾಸ್ಟ್ ಬ್ಯಾಲೆನ್ಸ್ ಏನಿದೆ 320 ಯೂನಿಟ್ಸ್ ಅಟ್ ದ ರೇಟ್ ಆಫ್ 24.30. ಸೊ 320 ಅಲ್ಲಿ ನಾವು 112 ನ ಇಶ್ಯೂ ಮಾಡ್ತಾ ಇದೀವಿ. ಯಾವ ರೇಟು 24.30. Multiply these two, we will get 27,212. Then balance we should write. First balance as it is we are writing 216 at the rate of 25. And out of second balance 320 issued 112 to the production department and the balance is 208. That is 320 minus 112, 208 at the rate of 24.30. 208 into 24.30, 5,054 will come. On 27th April, return of surplus 12 units at rupees 24.50 is there. As I told, return of surplus means we have to treat it as purchased. So under receipt column we should write 12 units at the rate of 24.50. If we multiply we will get 294. Previous date 26th April ಎರಡು ಬ್ಯಾಲೆನ್ಸ್ ಇತ್ತು, 216 at the rate of 25 and 208 at the rate of 24.30. ಆ ಬ್ಯಾಲೆನ್ಸಸ್ ನ ಫಸ್ಟ್ ತೋರಿಸಬೇಕು. ದೆನ್ ಈ 12 ಯೂನಿಟ್ಸ್ ಅಟ್ ದ ರೇಟ್ ಆಫ್ 24.50 ಅದನ್ನು ತೋರಿಸಬೇಕು. ನೆಕ್ಸ್ಟ್ ಇನ್ ದ ಅಡ್ಜಸ್ಟ್ಮೆಂಟ್ ಇಟ್ ಈಸ್ ಗಿವನ್ 27th April 2008 another shortage of 8 units. ಸೊ ಅವರು ಸ್ಟಾಕ್ ವೆರಿಫಿಕೇಶನ್ ಮಾಡಿದಾಗ 27th April ಶಾರ್ಟೇಜ್ ಇದೆ ಅಂತ ಹೇಳ್ತಾ ಇದ್ದಾರೆ 8 ಯೂನಿಟ್ಸ್. ಇಫ್ there is a shortage we have to treat it as issue. If it is excess, ಸ್ಟಾಕ್ ವೆರಿಫಿಕೇಶನ್ ಮಾಡಿದಾಗ ಎಕ್ಸಸ್ ಇದೆ ಅಂತ ಹೇಳಿದ್ರೆ ಅದನ್ನ ಪರ್ಚೇಸ್ ಅಂತ ಟ್ರೀಟ್ ಮಾಡಬೇಕು. ಇಲ್ಲಿ ಶಾರ್ಟೇಜ್ ಇದೆ,
ನಾವು ಇಶ್ಯೂ ಅಂತ ಟ್ರೀಟ್ ಮಾಡಬೇಕು. ನಾವು ಯಾವಾಗಲೇ ಆಗಲಿ ಲೀಫೋ ಮೆಥಡ್ ಆಗಲಿ ಫಿಫೋ ಮೆಥಡ್ ಆಗಲಿ ಮಾಡಬೇಕಾದ್ರೆ ನಾವು ಕ್ರೋನಾಲಜಿಕಲ್ ಆರ್ಡರ್ ಆಫ್ ಡೇಟ್ಸ್ ನ ಫಾಲೋ ಮಾಡಬೇಕು. ಇಲ್ಲಿ ಇಶ್ಯೂಡ್ ಬಂದ್ಬಿಟ್ಟು 8 ಯೂನಿಟ್ಸ್ ಇದೆ ಅಟ್ ದ ರೇಟ್ ಆಫ್ 24.50. ಯಾವ್ದನ್ನ ತಗೊಂಡಿದೀವಿ? ವಿ ಆರ್ ಫಾಲೋಯಿಂಗ್ ಲೀಫೋ ಮೆಥಡ್. ಲಾಸ್ಟ್ ಬ್ಯಾಲೆನ್ಸ್ ಪ್ರೀವಿಯಸ್ ಡೇಟ್ ಅಲ್ಲಿ ಯಾವ್ದಿದೆ ಅಂತ ನೋಡ್ಬೇಕು. ಇಲ್ಲಿ 12 ಯೂನಿಟ್ಸ್ ಇದೆ, ನಾವು ಇಶ್ಯೂ ಮಾಡ್ಬೇಕಾಗಿರೋದು 8 ಯೂನಿಟ್ಸ್. 12 ಯೂನಿಟ್ಸ್ ಅಟ್ ದ ರೇಟ್ ಆಫ್ 24.50 ಇದೆ, ಅದನ್ನ ಬರ್ದಿದೀವಿ. 8 into 24.50 196. ದೆನ್ previous date balances 216 at the rate of 25 ಅದನ್ನ ಬರ್ದಿದೀವಿ. 208 at the rate of 24.30 ಅದನ್ನು ಇಲ್ಲಿ ಬರ್ದಿದೀವಿ. ನೆಕ್ಸ್ಟ್ ಈ 12 ಯೂನಿಟ್ಸ್ ಅಲ್ಲಿ 8 ಯೂನಿಟ್ಸ್ ನ ಇಶ್ಯೂ ಮಾಡಿದೀವಿ. ಬ್ಯಾಲೆನ್ಸ್ 4 ಯೂನಿಟ್ಸ್. 12 minus 8 4 units. The rate is 24.50. Next, on April 28th, purchased 100 units at rupees 25 per unit and paid freight charges rupees 200. Nodi, this is a new adjustment. Purchased 100 units at rupees 25 per unit and also they have paid the freight charges 200 rupees. ಈ ಕ್ಯಾಲ್ಕುಲೇಷನ್ಸ್ ನ ಇಲ್ಲಿ ವರ್ಕಿಂಗ್ ನೋಟ್ ಅಲ್ಲಿ ತೋರಿಸಿದೀನಿ. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ವಾಟ್ ಈಸ್ ದ ರೇಟ್ ಅಂತ ಫಾರ್ ಏಪ್ರಿಲ್ 28th. ನಾವು ಪರ್ಚೇಸ್ ಮಾಡಿರೋದು 100 ಯೂನಿಟ್ಸ್ ಅಟ್ ದ ರೇಟ್ ಆಫ್ 25. 100 into 25 ನಮಗೆ ಅಮೌಂಟ್ 2500 rupees ಬರುತ್ತೆ. ನಾವು ಫ್ರೈಟ್ ಚಾರ್ಜಸ್ ಕೊಟ್ಟಿದೀವಿ ಏನಕ್ಕೆ ಪರ್ಚೇಸ್ ಮಾಡ್ಬೇಕಾದ್ರೆ 100 ಯೂನಿಟ್ಸ್ ಆ 200 ನ ಆಡ್ ಮಾಡ್ಬೇಕು. 2500 ಪ್ಲಸ್ 200 2700 rupees ಬರುತ್ತೆ. ನೆಕ್ಸ್ಟ್ ನಾವು ಇಲ್ಲಿ ಯಾವ ರೇಟ್ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. 2700 rupees ಈ ಅಮೌಂಟ್ ಡಿವೈಡೆಡ್ ಬೈ 100 ಯೂನಿಟ್ಸ್ ಮಾಡಿದ್ರೆ ನಮಗೆ 27 rupees per ಯೂನಿಟ್ ಬರುತ್ತೆ. ಸೊ ಪರ್ಚೇಸ್ ಮಾಡಿರೋದು 100 ಯೂನಿಟ್ಸ್, ನಾವು ಕ್ಯಾಲ್ಕುಲೇಷನ್ಸ್ ಮಾಡಿರೋದು 27 per ಯೂನಿಟ್. 25 ತಗೋಬಾರ್ದು. ಆಫ್ಟರ್ ಕ್ಯಾಲ್ಕುಲೇಟಿಂಗ್ ಯಾವ ರೇಟ್ ಬರುತ್ತೋ ಅದನ್ನ ನಾವು ತಗೋಬೇಕು. 100 into 27 2700. Again we have to write the balance. Previous date ಅಲ್ಲಿ ಬ್ಯಾಲೆನ್ಸಸ್ 3 ಇದೆ, ಆ 3 ಬ್ಯಾಲೆನ್ಸಸ್ ಆಸ್ ಇಟ್ ಈಸ್ ಬರೀಬೇಕು. ಮತ್ತೆ ಹೊಸ ಬ್ಯಾಲೆನ್ಸ್ 100 at the rate of 27 ಅದನ್ನು ಎಂಟರ್ ಮಾಡಬೇಕು. ಅಟ್ ದ ಎಂಡ್ ಆಫ್ ದ account we should write closing balance total or closing stock total. Units, total units is 528 of rupees 13,252. See the problem number 2. This problem has given in the year May 2015 for section C. The following purchases have been extracted in respect of material X. Only for one material the information is given. Prepare stores ledger account under LIFO method. We have to follow the LIFO method of pricing material issues. There are two headings are given here. Receipts and issues are given separately. So receipts separate agi kottidare and issues na separate agi kottidare. ಈ ಮೆಥಡ್ ಮಾಡ್ಬೇಕಾದ್ರೆ ಲೀಫೋ ಆಗ್ಲಿ ಫಿಫೋ ಆಗ್ಲಿ ಸ್ಟೋರ್ಸ್ ಲೆಡ್ಜರ್ ಅಕೌಂಟ್ ಮಾಡ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ವಿ ಹ್ಯಾವ್ ಟು ಫಾಲೋ ಕ್ರೋನಲಾಜಿಕಲ್ ಆರ್ಡರ್ ಆಫ್ ಡೇಟ್ಸ್. ದಟ್ ಈಸ್ ಇಲ್ಲಿ ರೆಸಿಪ್ಟ್ಸ್ ಅಲ್ಲಿ ಥರ್ಡ್ ಇದೆ. ಥರ್ಡ್ ಆದ್ಮೇಲೆ ನೆಕ್ಸ್ಟ್ ಡೇಟ್ ಯಾವ್ದು ಕೊಟ್ಟಿದ್ದಾರೆ ಅಂತ ನೋಡ್ಬೇಕು. ಇಲ್ಲಿ ಫೋರ್ತ್ ಇದೆ, ಇಲ್ಲಿ ಫೋರ್ತ್ ಇಲ್ಲ. ಸೊ ಫಸ್ಟ್ ವಿ ಹ್ಯಾವ್ ಟು ರೈಟ್ ಥರ್ಡ್ ಡೇಟ್ ಇನ್ಫಾರ್ಮೇಶನ್ ಅಂಡ್ ದ ಫೋರ್ತ್ ಡೇಟ್. ಆಫ್ಟರ್ ಫೋರ್ತ್ ಅಗೇನ್ ವಿ ಹ್ಯಾವ್ ಟು ರೈಟ್ ಫಿಫ್ತ್. 10th is given under issues. After 5th, the next date is here 10th. 10th ಬಂದ್ಬಿಟ್ಟು ರೆಸಿಪ್ಟ್ಸ್ ಅಲ್ಲೂ ಇದೆ, ಇಶ್ಯೂಸ್ ಅಲ್ಲೂ ಇದೆ. ಸೇಮ್ ಡೇಟ್ಗೆ ರೆಸಿಪ್ಟ್ಸ್ ಅಂಡ್ ಇಶ್ಯೂಸ್ ಇದೆ ಅಂತ ಹೇಳಿದ್ರೆ ಫಸ್ಟ್ ರೆಸಿಪ್ಟ್ಸ್ ಬರೀರಿ ಮತ್ತೆ ಇಶ್ಯೂಸ್ ಬರೀರಿ. ಆಫ್ಟರ್ 10th, the next date is 13th. After 13th, the next date is 15th. After 15th, the next date is 23rd. After 23rd, the next date is 25th. We are preparing the stores ledger account for the month of October 2014 and we are following the LIFO method. On 3rd October, purchased 500 units at rupees 4 per unit is given. ನೋಡಿ ಈ ಪ್ರಾಬ್ಲಮ್ ಅಲ್ಲಿ ನಮಗೆ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿಲ್ಲ,
ಫಸ್ಟ್ ಒನ್ ಪರ್ಚೇಸ್ ಕೊಟ್ಟಿದ್ದಾರೆ, ಅದನ್ನ ನಾವು ಡೈರೆಕ್ಟ್ ಆಗಿ ಅಂಡರ್ ದ ರಿಸಿಪ್ಟ್ ಕಾಲಮ್ ವಿ ಕ್ಯಾನ್ ಎಂಟರ್ 500 units at the rate of 4. 500 into 4 2000 ಬರುತ್ತೆ. And again we should show under the balance column also same 500 units at the rate of 4. Next, on 4th October again they have purchased 100 units at the rate of 4.20. Again we should write under the receipts column 100 and 4.20 rate. If we multiply, it will come 420. Then we should write the balance after each and every transaction. The previous balance as it is, we are writing 500 at the rate of 4, and whatever we have purchased on 4th October, that also we should enter in the balance column. And on 5th October, as I told, we have to follow chronological order of dates. ಒಂದು ಡೇಟ್ ಆದ್ಮೇಲೆ ನೆಕ್ಸ್ಟ್ ಡೇಟ್ ಏನಿದೆಯೋ ಅದರಲ್ಲಿ ಪರ್ಚೇಸ್ ಆದ್ರೂ ಆಗಿರ್ಬೋದು, ಇಶ್ಯೂ ಆದ್ರೂ ಆಗಿರ್ಬೋದು, ಅದನ್ನ ನಾವು ತೋರಿಸ್ಕೊಂಡು ಹೋಗ್ಬೇಕು. 5th October 2014 issued is there. How much? 400 units. ನಾವು ಇಶ್ಯೂ ಮಾಡ್ಬೇಕಾದ್ರೆ ಪ್ರೀವಿಯಸ್ ಡೇಟ್ ಬ್ಯಾಲೆನ್ಸಸ್ ನ ನೋಡ್ಬೇಕು. Okay, and we have to remember that we are following LIFO method, last in first out method. ಲಾಸ್ಟ್ ಬ್ಯಾಲೆನ್ಸ್ ಏನಿರುತ್ತೋ ಅದನ್ನ ಫಸ್ಟ್ ಇಶ್ಯೂ ಮಾಡಬೇಕು. ಲಾಸ್ಟ್ ಬ್ಯಾಲೆನ್ಸ್ ಎಷ್ಟಿದೆ ಇಲ್ಲಿ? 100 ಯೂನಿಟ್ಸ್ ಮಾತ್ರ ಇದೆ, ಬಟ್ ನಾವು ಇಶ್ಯೂ ಮಾಡ್ಬೇಕಾಗಿರೋದು 400 ಯೂನಿಟ್ಸ್. ಅದಕ್ಕೆ ಫಸ್ಟ್ ಈ 100 ಯೂನಿಟ್ಸ್ ನ ಇಶ್ಯೂ ಮಾಡ್ಬಿಡ್ಬೇಕು. 100 ಯೂನಿಟ್ಸ್ ಅಟ್ ದ ರೇಟ್ ಆಫ್ 4.20. ಮತ್ತೆ ಈ 400 ಇಶ್ಯೂ ಮಾಡ್ಬೇಕಾಗಿತ್ತು, 100 ಮಾತ್ರ ಇಶ್ಯೂ ಮಾಡಿದೀವಿ. ಇನ್ ಬ್ಯಾಲೆನ್ಸ್ ಎಷ್ಟು ಇಶ್ಯೂ ಮಾಡಬೇಕು? 300. ಓಕೆ, ನೆಕ್ಸ್ಟ್ ಬ್ಯಾಲೆನ್ಸ್ ನೋಡಿ ಎಷ್ಟಿದೆ ಅಂತ ಹೇಳಿ. ಪ್ರೀವಿಯಸ್ ಬ್ಯಾಲೆನ್ಸ್ 500 at the rate of 4. So out of this 500, 300 we are issuing to the production department at the rate of 4. 300 into 4, 1200. Okay, now balance we should write. Out of this 500 issued 300 units to the production department, the balance is 200. 500 minus 300, 200 at the rate of 4. ಈ 100 ಕಂಪ್ಲೀಟ್ ಆಗಿ ಇಶ್ಯೂ ಮಾಡಿದೀವಿ. Again there is no need to show it in the balance. Then 10th October 2014. ನೋಡಿ ಇಲ್ರಿ, ರೆಸಿಪ್ಟ್ಸ್ ಅಲ್ಲೂ 10th October ಇದೆ, ಇಶ್ಯೂಸ್ ಅಲ್ಲಿ 10th October ಇದೆ. ಅವಾಗ ಏನ್ ಮಾಡ್ಬೇಕು ನಾವು? ಫಸ್ಟ್ ಏನ್ ಪರ್ಚೇಸ್ ಮಾಡಿರ್ತೀವೋ ಅದನ್ನ ಫಸ್ಟ್ ಎಂಟರ್ ಮಾಡ್ಬೇಕು. ಎಷ್ಟು ಪರ್ಚೇಸ್ ಮಾಡಿದ್ದಾರೆ? 50 units at rupees 4.25 per unit. We are writing under receipts. Then we should write the balance. Previous date ಅಲ್ಲಿ ಬ್ಯಾಲೆನ್ಸ್ ಇರೋದು 200 at the rate of 4, ಅದನ್ನ ಎಂಟ್ರಿ ಮಾಡಿದೀವಿ. Again purchased 50 units at the rate of 4.25, ಅದನ್ನು ಎಂಟರ್ ಮಾಡಿದೀವಿ. Then on 10th October issued 50 units. ಇಶ್ಯೂ ಮಾಡ್ಬೇಕಾದ್ರೆ ನಾವು ನೋಡ್ಬೇಕಾಗಿರೋದು ಪ್ರೀವಿಯಸ್ ಡೇಟ್ ಬ್ಯಾಲೆನ್ಸ್, ಲಾಸ್ಟ್ ಬ್ಯಾಲೆನ್ಸ್ ಯಾವ್ದಿದೆ ಅಂತ. ಲಾಸ್ಟ್ ಬ್ಯಾಲೆನ್ಸ್ ಇಸ್ 50 units at the rate of 4.25 ಇದೆ, ಅದನ್ನ ಕಂಪ್ಲೀಟ್ ಆಗಿ ಇಶ್ಯೂ ಮಾಡಿದೀವಿ. ನೆಕ್ಸ್ಟ್ ರೈಟ್ ದ ಬ್ಯಾಲೆನ್ಸ್. ಫಸ್ಟ್ ಬ್ಯಾಲೆನ್ಸ್ ಇಲ್ಲಿ ಇರೋದು 200, ಇದ್ರಲ್ಲಿ ನಾವು ಏನು ಇಶ್ಯೂ ಮಾಡಿಲ್ಲ, ಆಸ್ ಇಟ್ ಈಸ್ ವಿ ಕ್ಯಾನ್ ರೈಟ್ ಇಟ್ ಇನ್ ದ ಬ್ಯಾಲೆನ್ಸ್. ಔಟ್ ಆಫ್ ದಿಸ್ 50 units, entire 50 units we have issued to the production department, so there is no need to write it in the balance that. Next, on 13th purchased 800 units at rupees 4.30. Under receipt we have to enter 800 into 4.30, 3440 will come. Next, we should write the balance. Previous date balance idu 200 at the rate of 4 ಇದೆ, ಅದನ್ನ ಫಸ್ಟ್ ಬರೀಬೇಕು. ನೆಕ್ಸ್ಟ್ 13th October ಪರ್ಚೇಸ್ ಮಾಡಿರೋದು 800 at the rate of 4.30, ಅದನ್ನು ಬ್ಯಾಲೆನ್ಸ್ ಅಲ್ಲಿ ತೋರಿಸಬೇಕು. Next, on 15th October issued 900 units is there. This we have to enter under the issues column. 900 units. So at the time of issuing we have to see the previous date balance. On 13th October ಎರಡು ಬ್ಯಾಲೆನ್ಸ್ ಇದೆ, 200 at the rate of 4 and 800 at the rate of 4.30. We are following the last in first out method. Last balance ಬಂದ್ಬಿಟ್ಟು 800 units at the rate of 4.30 ಇದೆ, ಅದನ್ನ ಫಸ್ಟ್ ಇಶ್ಯೂ ಮಾಡಬೇಕು. ಬಟ್ ನಾವು ಇಶ್ಯೂ ಮಾಡ್ಬೇಕಾಗಿರೋದು 900, ಲಾಸ್ಟ್ ಬ್ಯಾಲೆನ್ಸ್ ಇದ್ದಿದ್ದು 800 at the rate of 4.30, ಅದನ್ನ ಇಶ್ಯೂ ಮಾಡಿದ್ವಿ. Again 100 is remaining is there,
900 minus 800, 100 will come. One more balance is there, 200 at the rate of 4. Out of the 200, we need to issue to the production department 100 at the rate of 4. Again, we should write the balance. So, 200 units ittu, 200 ಅಲ್ಲಿ 100 ನ issue ಮಾಡಿದೀವಿ at the rate of 4. And 800 units at the rate of 4.30, ಅದನ್ನ ಕಂಪ್ಲೀಟ್ ಆಗಿ ಇಶ್ಯೂ ಮಾಡಿಬಿಟ್ಟಿದೀವಿ ಇಲ್ಲಿ, ಮತ್ತೆ ಇಲ್ಲಿ ಬ್ಯಾಲೆನ್ಸ್ ಅಲ್ಲಿ ತೋರಿಸಬಾರದು. Next. On 23rd October, purchased 850 units at the rate of 3.80 per unit is there. So, under receipts, we should write 850 units and the rate is 3.80. Amount is 3,230 by multiplying 850 into 3.80. Again, we should write the balance. So, previous date balance 100 at the rate of 4 ಇದೆ. ಅದನ್ನ first ಬರಿಬೇಕು. Again, on 23rd ಏನು ಪರ್ಚೇಸ್ ಮಾಡಿದೀವೋ ಅದನ್ನು ಇಲ್ಲಿ ಎಂಟರ್ ಮಾಡಬೇಕು. ದಟ್ ಈಸ್ 850 at the rate of 3.80, 3,230 amount. Next, on 25th October 2014 issued 450 units is there. Under issues column, we have to write 450 units. We are following the last in first out method. Previous date the balances ನೋಡಬೇಕು. ಅದರಲ್ಲಿ ಲಾಸ್ಟ್ ಬ್ಯಾಲೆನ್ಸ್ ನೋಡಬೇಕು. ಲಾಸ್ಟ್ ಬ್ಯಾಲೆನ್ಸ್ ಇರೋದು 850 ಯೂನಿಟ್ಸ್ ಅಟ್ ದ ರೇಟ್ ಆಫ್ 3.80. ಸೊ ಈ ರೇಟ್ದು ಫಸ್ಟ್ ನಾವು ಇಶ್ಯೂ ಮಾಡ್ತಾ ಇದೀವಿ. ಔಟ್ ಆಫ್ ದಿಸ್ 850, 450 ನ ಇಶ್ಯೂ ಮಾಡ್ತಿದೀವಿ ಅಟ್ ದ ರೇಟ್ ಆಫ್ 3.80. ಇಫ್ ಯು ಮಲ್ಟಿಪ್ಲೈ ವಿ ವಿಲ್ ಗೆಟ್ 1710. ನೆಕ್ಸ್ಟ್ ಅಗೇನ್ ವಿ ಶುಡ್ ರೈಟ್ ದ ಬ್ಯಾಲೆನ್ಸ್. ಈ 100 at the rate of 4 as it is we are writing. Next 850 ಅಲ್ಲಿ 450 ನ ಇಶ್ಯೂ ಮಾಡಿದ್ದಾರೆ. Okay, 850 minus 450, 400 at the rate of 3.80. Multiply these two, 400 into 3.80, 1520. And at the end we are writing total closing stock or total closing balance. So total closing stock is 500 units of rupees 1,920. See the problem number 3. From the following particulars, prepare stores ledger account under LIFO method. We have to follow LIFO method. March 1st, opening stock 200 tons at rupees 480. This is an opening stock or opening balance. Only in the balance column we should enter. And March 6th issued 140 tons. March 7th purchased 350 tons at rupees 460. Then March 8th scrap 30 tons is there. We have to treat it as issued. Then March 9th again issued 80 tons is there. And March 14th issued 210 tons is there. And March 17th purchased 200 tons at rupees 480 is there. And March 20th issued 280 tons. And March 25th purchased 280 tons at rupees 470. March 28th issued 280 tons. And March 30th stock verification revealed a shortage of 30 tons. So whenever there is a shortage is there, we have to treat it as issued. Then again on March 30th, excess found 43 tons due to wrong weight is there. So excess if it is there means we have to treat it as purchase. We are preparing stores ledger account for the month of March under LIFO method. See, in the previous problems under receipts, the first column was units. Issues alli agli balance agli first column units ittu. But ಇಲ್ಲಿ ಪ್ರಾಬ್ಲಮ್ ಅಲ್ಲಿ ನಮಗೆ ಟನ್ಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಅದಕ್ಕೆ ಇಲ್ಲಿ ಟನ್ಸ್ ಅಂತ ಬರ್ದಿದೀವಿ. ಅದೇ ಲೀಟರ್ಸ್ ಅಂತ ಕೊಟ್ರೆ ಲೀಟರ್ಸ್ ಅಂತ ಬರೀಬೇಕು. ಏನು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೋ ಬೇಸ್ಡ್ ಆನ್ ದಟ್ ವಿ ಹ್ಯಾವ್ ಟು ಚೇಂಜ್ ದಟ್ ಕಾಲಮ್ ಹೆಡಿಂಗ್. Now see the problem. March 1st opening stock 200 tons at rupees 480. So opening stock is given. Directly we are writing under the balance column 200 tons at the rate of 480. 200 into 480, 96,000. Next, March 6th issued.
So issued 140 tons ಇದೆ. Direct ಆಗಿ under issue column we should write 140. ರೇಟ್ ಯಾವ ರೇಟ್ಗೆ ಕೊಡ್ತಾ ಇದೀವಿ? ಪ್ರೀವಿಯಸ್ ಡೇಟ್ ಬ್ಯಾಲೆನ್ಸ್ ನೋಡಿ, ಓನ್ಲಿ ಒನ್ ಬ್ಯಾಲೆನ್ಸ್ ಇಸ್ ದೇರ್. ಅದಕ್ಕೆ ನಾವ್ ಏನ್ ಡಿಸೈಡ್ ಮಾಡೋದು ಏನ್ ಬೇಕಾಗಿಲ್ಲ. 480 ಅಂತ ಇದೆ ಒಂದೇ ಒಂದು ಬ್ಯಾಲೆನ್ಸ್ ಅಟ್ ದ ರೇಟ್ ಆಫ್ 480. ಅದನ್ನ ಆಸ್ ಇಟ್ ಈಸ್ ಹಂಗೆ ಇಶ್ಯೂ ಮಾಡ್ತಾ ಇದೀವಿ. 140 at the rate of 480, 67,200. Again we should write the balance here. Out of 200 we have issued 140. So 200 minus 140, 60 will come at the rate of 480. 60 into 480, 28,800. And on March 7th, purchase 350 tons at rupees 460. So under receipts, we have to write 350 tons and the rate is 460. 350 into 460, 1,61,000. After each and every transaction, we should write the balance. Previous date balance irodu 60 at the rate of 480 as it is we should write. And on March 7th, whatever we have purchased 350 at the rate of 460, that also we have to write it in the balance column. Next on March 8th, scrap 30 tons is there. So whenever there is a scrap or shortage, we have to treat that as a issued. So directly we are writing under the heading issues 30 tons. At what rate? So see the previous date balance. ಎರಡು ಬ್ಯಾಲೆನ್ಸ್ ಇದೆ, 60 tons at the rate of 480 and 350 tons at the rate of 460. ಲಾಸ್ಟ್ ಬ್ಯಾಲೆನ್ಸ್ ನ ನೋಡಬೇಕು because we are following LIFO method. So the last balance is here 350 tons at the rate of 460. ಈ 350 tons at the rate of 460 ಅಲ್ಲಿ ನಾವು ಏನ್ ಮಾಡ್ತಾ ಇದೀವಿ, 30 tons ನ ಇಶ್ಯೂ ಮಾಡ್ತಿದೀವಿ at the rate of 460. 30 into 460, 13,800. Again we should write the balance here. First balance as it is ನಾವು ಇಲ್ಲಿ ಬರಿಬೇಕು 60 tons at the rate of 480. Then second balance ಅಲ್ಲಿ 350 ಅಲ್ಲಿ 30 tons scrap ಇದೆ, ಇಶ್ಯೂ ಅಂತ ಟ್ರೀಟ್ ಮಾಡಿದೀವಿ, ಅದನ್ನ ಲೆಸ್ ಮಾಡಬೇಕು. 350 minus 30, 320 at the rate of 460. Next, March 9th, issued 80 tons. Under the issues column, under tons 80 we should write. ಯಾವ ರೇಟ್ಗೆ ಇಶ್ಯೂ ಮಾಡ್ತಾ ಇದೀವಿ ಅಂತ ನೋಡ್ಬೇಕು. See the previous date balance, last balance ಇರೋದು 320 tons ಇದೆ, ಅದರಲ್ಲಿ ನಾವು 80 tons ನ ಇಶ್ಯೂ ಮಾಡಬೇಕು. ಈ 320 tons ಗೆ ಯಾವ ರೇಟ್ ಇದೆ, 460, ಆ ರೇಟ್ ನ ಇಲ್ಲಿ ತೋರಿಸಬೇಕು. 80 into 460, 36,800. So first balance na as it is ನಾವು ಬರಿಬೇಕು. Out of this 320, 80 tons ನ ಇಶ್ಯೂ ಮಾಡಿದೀವಿ, ಬ್ಯಾಲೆನ್ಸ್ 240 at the rate of 460 ಇದೆ. Next, 14th March, issued, again they have issued 210 tons. ಇಶ್ಯೂ ಮಾಡಿದಾಗೆಲ್ಲ ನಾವೇನ್ ಮಾಡ್ಬೇಕು, ಪ್ರೀವಿಯಸ್ ಡೇಟ್ ಬ್ಯಾಲೆನ್ಸ್ ನೋಡ್ಬೇಕು, ಅದರಲ್ಲಿ ಲಾಸ್ಟ್ ಬ್ಯಾಲೆನ್ಸ್ ಎಷ್ಟಿದೆ, ಯಾವ ರೇಟ್ ಇದೆ ಅಂತ ನೋಡ್ಬೇಕು. ಇಲ್ಲಿರೋದು 240 tons at the rate of 460. ಇದರಲ್ಲಿ ನಾವು 210 tons ನ ಇಶ್ಯೂ ಮಾಡಬೇಕು. 210 at the rate of 460 multiply ಮಾಡಿದ್ರೆ 96,600 will come. Next, balance we should enter. So the first balance as it is there 60 at the rate of 480, ಅದನ್ನ ಬರಿಬೇಕು. Out of this 240, issue to the production department is 210. So the balancing figure is 30. 240 minus 210, 30. The rate is 460. 30 into 460, 13,800. And on March 17th, purchase 200 tons at rupees 480. Under receipts column, we should write 200 tons at the rate of 480. If you multiply these two, we will get 96,000. Again, we should write the balance. Previous date, that is on March 14th, ನಮಗೆ ಎರಡು ಬ್ಯಾಲೆನ್ಸ್ ಇದೆ, 60 at the rate of 480 and 30 at the rate of 460 ಇದೆ, ಅದನ್ನ ಫಸ್ಟ್ ಬರೀಬೇಕು. ದೆನ್ ಆನ್ ಮಾರ್ಚ್ 17 ನಾವು ಏನ್ ಪರ್ಚೇಸ್ ಮಾಡಿದೀವೋ ಅದನ್ನು ನಾವು ಇಲ್ಲಿ ಬ್ಯಾಲೆನ್ಸ್ ಅಲ್ಲಿ ತೋರಿಸಿದೀವಿ. March 20th, issue 280 tons is there in the problem. So ನಾವು issues ಅಲ್ಲಿ ಬರಿಬೇಕು, tons ಕಾಲಮ್ ಅಲ್ಲಿ 280. ಬಿಫೋರ್ ಇಶ್ಯೂಯಿಂಗ್ ವಿ ಶುಡ್ ಸಿ ಯಾವ ರೇಟ್ಗೆ ಇಶ್ಯೂ ಮಾಡಬೇಕು ಅಂತ. ಅದಕ್ಕೆ ಪ್ರೀವಿಯಸ್ ಡೇಟ್ ಬ್ಯಾಲೆನ್ಸಸ್ ಏನೇನಿದೆ ಅಂತ ನೋಡಬೇಕು. ಪ್ರೀವಿಯಸ್ ಡೇಟ್ ಮಾರ್ಚ್ 17, ಬ್ಯಾಲೆನ್ಸಸ್ ಬಂದ್ಬಿಟ್ಟು ಏನಿದೆ, 60 tons at the rate of 480
30 tons at the rate of 460 and 200 tons at the rate of 480 ಇದೆ. ನಾವು ಫಾಲೋ ಮಾಡ್ತಿರೋದು LIFO ಮೆಥಡ್, ಲಾಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್. ಲಾಸ್ಟ್ ಬ್ಯಾಲೆನ್ಸ್ ಆನ್ ಮಾರ್ಚ್ 17th 200 tons at the rate of 480 ಇದೆ. ಅದನ್ನ ಫಸ್ಟ್ ನಾವು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಇಶ್ಯೂ ಮಾಡಬೇಕು. ನೆಕ್ಸ್ಟ್ ಪ್ರೀವಿಯಸ್ ಬ್ಯಾಲೆನ್ಸ್ ಬಂದ್ಬಿಟ್ಟು 30 tons at the rate of 460 ಇದೆ, ಅದನ್ನು ಇಶ್ಯೂ ಮಾಡ್ತಾ ಇದೀವಿ. ಬಟ್ ನಾವು ಇಶ್ಯೂ ಮಾಡಬೇಕಾಗಿರೋದು 280 ಮೈನಸ್ 200 ಇಶ್ಯೂ ಮಾಡಿದೀವಿ, ಮೈನಸ್ 30 ಅದನ್ನು ಇಶ್ಯೂ ಮಾಡಿದೀವಿ. ದ ರಿಮೈನಿಂಗ್ ಈಸ್ 50. 280 ಮೈನಸ್ 200 ಮೈನಸ್ 30 50. ಇನ್ನು 50 ಟನ್ಸ್ ನ ಇಶ್ಯೂ ಮಾಡಬೇಕು. ಒನ್ ಮೋರ್ ಬ್ಯಾಲೆನ್ಸ್ ಇಸ್ ದೇರ್ ಆನ್ ಮಾರ್ಚ್ 17, ದಟ್ ಈಸ್ 60 tons at the rate of 480. ಔಟ್ ಆಫ್ ದಟ್ 60 tons ನಾವು 50 tons ನ ಇಶ್ಯೂ ಮಾಡ್ತಿದೀವಿ at the rate of 480. Again we should write the balance. 60 tons ಅಲ್ಲಿ 50 tons ನ ಇಶ್ಯೂ ಮಾಡಿದೀವಿ, ಬ್ಯಾಲೆನ್ಸ್ ಇದು 10 tons at the rate of 480. Next, on March 25th, purchase 280 tons at the rate of 470. Under receipts, we have to enter 280 tons and the rate is 470. Multiply ಮಾಡಿದ್ರೆ ನಮಗೆ 1,31,600 ಬರುತ್ತೆ. Again, we should write the balance. On March 20th, only one balance is there. ಅದನ್ನ as it is ಬರೀತೀವಿ. ಮತ್ತೆ ಮಾರ್ಚ್ 25th ಇರೋದು ಪರ್ಚೇಸ್ ಮಾಡಿರೋದನ್ನ ಮತ್ತೆ ಬರೀಬೇಕು, ಬ್ಯಾಲೆನ್ಸ್ ಅಲ್ಲಿ ತೋರಿಸಬೇಕು. ನೆಕ್ಸ್ಟ್ ಆನ್ ಮಾರ್ಚ್ 28th issued 280 tons. ಸೊ ಇಶ್ಯೂಸ್ ಕಾಲಮ್ಸ್ ಅಲ್ಲಿ ಬರೀಬೇಕು 280 tons. ಸೊ ಅಟ್ ದ ಟೈಮ್ ಆಫ್ ಇಶ್ಯೂಯಿಂಗ್ ವಿ ಶುಡ್ ಸಿ ಪ್ರೀವಿಯಸ್ ಡೇಟ್, ದಟ್ ಈಸ್ ಆನ್ ಮಾರ್ಚ್ 25th ಏನ್ ಬ್ಯಾಲೆನ್ಸ್ ಇದೆ ಅಂತ ನೋಡ್ಬೇಕು. ಸೊ ಎರಡು ಬ್ಯಾಲೆನ್ಸ್ ಇದೆ, ನಾವು ಫಾಲೋ ಮಾಡ್ತಿರೋದು ಲಾಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್. ಲಾಸ್ಟ್ ಬ್ಯಾಲೆನ್ಸ್ ಇರೋದು 280 tons at the rate of 470. ಇದನ್ನ ನಾವು ಕಂಪ್ಲೀಟ್ ಆಗಿ ಇಶ್ಯೂ ಮಾಡ್ತೀವಿ ಇಲ್ಲಿ. And again we should write the balance. Only one balance we need to write, that is 10 tons at the rate of 480. Second one 280 at the rate of 470 ಕಂಪ್ಲೀಟ್ ಆಗಿ ನಾವು ಇಲ್ಲಿ ಇಶ್ಯೂ ಮಾಡಿದೀವಿ, ಅದಕ್ಕೆ ಬ್ಯಾಲೆನ್ಸ್ ಅಲ್ಲಿ ತೋರಿಸಬಾರ್ದು. Then on March 30th there are two transactions are there. One is stock verification revealed a shortage of 30 tons. So at the end of the month stock verification ಮಾಡಿದರೆ ಆವಾಗ 30 tons shortage ಇದೆ ಅಂತ ಹೇಳ್ತಿದ್ದಾರೆ. So that shortage we have to treat it as a issued. And again on March 30th excess found 43 tons due to wrong weight. So weight ಮಾಡಬೇಕಾದ್ರೆ ರಾಂಗ್ ಆಗಿ ಮಾಡಿದರೆ ಅವಾಗ 43 tons ಎಕ್ಸಸ್ ಇಶ್ಯೂ ಮಾಡಿಬಿಟ್ಟಿದ್ದಾರೆ ಅಂತ ಕೊಡ್ತಿದ್ದಾರೆ. ಸೊ ಎಕ್ಸಸ್ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಟ್ರೀಟ್ ಇಟ್ ಆಸ್ ಪರ್ಚೇಸ್ಡ್. ಸೊ whenever there is a shortage and excess, if it is given, first we have to write in the stores ledger account excess first. So how much excess is there? 43 tons is there. ಇಲ್ಲಿ ರೇಟ್ ಕೊಟ್ಟಿಲ್ಲ ನಮಗೆ, 43 tons ಎಕ್ಸಸ್ ಇದೆ, ಅದರ ರೇಟ್ ಕೊಟ್ಟಿಲ್ಲ. ಹೆಂಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಈ ರೇಟ್ ನ, ಯಾವ್ದನ್ನ ತಗೋಬೇಕು ಅಂತ ಹೇಳಿದ್ರೆ ಫಸ್ಟ್ ಪ್ರೀವಿಯಸ್ ಏನ್ ಪರ್ಚೇಸ್ ಮಾಡಿದೀವೋ ಪ್ರೀವಿಯಸ್ ಡೇಟ್ಸ್ ಅಲ್ಲಿ ಆ ಅಮೌಂಟ್ ಆ ರೇಟ್ ನ ತಗೋಬೇಕು. ನೋಡಿ ಇಲ್ಲಿ ಮಾರ್ಚ್ 30th ಬಿಫೋರ್ ದ ಡೇಟ್ಸ್ ಆರ್ 28 ಇಶ್ಯೂ ಮಾಡಿದೀವಿ, ವಿ ಶುಡ್ ನಾಟ್ ಕನ್ಸಿಡರ್ ದಿಸ್. ಮಾರ್ಚ್ 25th ಪರ್ಚೇಸ್ ಮಾಡಿದೀವಿ ಅಟ್ ದ ರೇಟ್ ಆಫ್ 470. ಸೊ ಈ ರೇಟ್ ನ ನಾವು ಎಕ್ಸಸ್ ಗೆ ಕನ್ಸಿಡರ್ ಮಾಡಬೇಕು. ಸೊ 43 tons into 470, 20,210 will come. Again we should write the balance. On March 28th only one balance is there, same that balance we have to write, that is 10 tons at the rate of 480. ಈ ಎಕ್ಸಸ್ ಏನಿದೆ ಅದನ್ನ ಪರ್ಚೇಸ್ ಅಂತ ಟ್ರೀಟ್ ಮಾಡ್ತೀವಿ, ಅದನ್ನು ಇಲ್ಲಿ ಬ್ಯಾಲೆನ್ಸ್ ಅಲ್ಲಿ ತೋರಿಸ್ಬೇಕು. 43 tons at the rate of 470. And shortage ಇದೆ, the shortage is 30 tons, we are treating that as a issue. So directly we are writing under the issues column 30 tons. Now we have to see at what rate we have to issue and calculate this shortage. Means we have to see the previous date or previous transaction, that is March 30th. ಎರಡು balances ಇದೆ, the 10 tons at the rate of 480 and 43 tons at the rate of 470. We are following the last in first out method. Last balance ಏನಿದೆ 43 tons at the rate of 470 ಇದೆ. So
ಇದರಲ್ಲಿ ನಾವು 30 tons ನ ಇಶ್ಯೂ ಮಾಡಬೇಕು at the rate of 470. Then we need to calculate the balance. First balance as it is ನಾವು ಬರೀತೀವಿ ಯಾಕೆಂದ್ರೆ ಅದರಲ್ಲಿ ಏನು ಇಶ್ಯೂ ಮಾಡಿಲ್ಲ. 10 tons at the rate of 480. And second balance ಅಲ್ಲಿ ನಾವು 30 tons production department ಗೆ ಇಶ್ಯೂ ಮಾಡಿದೀವಿ. The balancing figure is 13. That is 43 minus 30. 13 will come at the rate of 470. 13 into 470, 6,110. Next, we should write the closing stock total. 10 plus 13, 23 tons will come, and amount is 4,800 plus 6,110, 10,910. So, at the end, closing stock total is 23 tons of rupees 10,910.